ಹಾಯ್, ರಾಜ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ರಾಜ್ ನಿಮ್ಮ ಜೊತೆ. ರಾಜ್ ಬ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಂತರ 3 ಆಪ್ಷನ್ ಬರುತ್ತೆ, ಅದರಲ್ಲಿ ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇವತ್ತು ನಾವು ಕೇರಳದ ಕಾಸರಗೋಡಿನಲ್ಲಿರುವಂತಹ ಟಿಪ್ಪು ಸುಲ್ತಾನರವರ ಕೋಟೆ ಬೇಕಲ್ ಫೋರ್ಟ್ಗೆ ನಾವು ಹೊರಟಿದ್ದೇವೆ. ಬೇಕಲ್ ಫೋರ್ಟ್ಗೆ ನಾವು ಸವಣೂರಿನಿಂದ ಪುತ್ತೂರು ಮಾರ್ಗವಾಗಿ, ಕಬಕದಿಂದ ವಿಟ್ಲ ಮಾರ್ಗವಾಗಿ, ಪೆರ್ಲದಿಂದ ಬದಿಯಡ್ಕ ಮಾರ್ಗವಾಗಿ ನಾವು ಬೇಕಲ್ ಫೋರ್ಟ್ ತಲುಪಲಿದ್ದೇವೆ. ಸ್ನೇಹಿತರೆ, ಬೇಕಲ್ ಫೋರ್ಟ್ ಯಾವ ರೀತಿ ಇದೆ, ಆ ಕೋಟೆಯ ಪೂರ್ತಿ ವಿಡಿಯೋವನ್ನು ನಾವು ನಿಮಗೆ ತೋರಿಸಲಿದ್ದೇವೆ. ಅಲ್ಲಿ ಯಾವ ರೀತಿ ಇದೆ, ಯಾವುದಕ್ಕೆಲ್ಲ ಆ ಕೋಟೆಯನ್ನು ಬಳಸಲಾಗಿದೆ ಮತ್ತು ಅಲ್ಲಿ ಯಾವ ರೀತಿ ಇದೆ ಅಂತೇಳಿ ಅಲ್ಲಿ ನೋಡಿಯೇ ನಾವು ಹೇಳಬೇಕಾಗುತ್ತದೆ. ಸ್ನೇಹಿತರೆ, ನಾವು ಮುಂದಕ್ಕೆ ಹೋಗೋಣ. ಹೋಗುವಂತಹ ಸಮಯದಲ್ಲಿ ಅಲ್ಲಿ ಸಿಗುವಂತಹ ಪರಿಸರವನ್ನು ಕೂಡ ನಾವು ಗಮನಿಸಿಕೊಂಡು, ಅದೇ ರೀತಿ ಕರ್ನಾಟಕ ಮತ್ತು ಕೇರಳಕ್ಕೆ ಇರುವಂತಹ ವ್ಯತ್ಯಾಸಗಳು ಏನು ಅಂತ ನೋಡಿಕೊಂಡು ನಾವು ಮುಂದಕ್ಕೆ ಸಾಗೋಣ. ಸ್ನೇಹಿತರೆ, ಬೇಕಲ್ ಫೋರ್ಟ್ ಇದು ಟಿಪ್ಪು ಸುಲ್ತಾನರವರು ತನ್ನ ತಂದೆ ಹೈದರ್ ಅಲಿಯವರೊಂದಿಗೆ ಇದ್ದಂತಹ ಸಂದರ್ಭದಲ್ಲಿ ಮೈಸೂರನ್ನು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಮೈಸೂರಿನ ಮೇಲೆ ದಾಳಿ ಮಾಡುವಂತಹ ಸಮಯದಲ್ಲಿ ಹೈದರ್ ಅಲಿಯವರು ತನ್ನ ಒಂದು ತುಕಡಿಯೊಂದಿಗೆ ಬೇಕಲ್ ಫೋರ್ಟ್ಗೆ ದಾಳಿಯನ್ನು ಮಾಡಿ ಆ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಅದು ಅಲ್ಲದೆ ನಾವು ಇದಕ್ಕಿಂತ ಮುಂಚೆ ಮಾಡಿದಂತಹ ವಿಡಿಯೋ ಜಮಲಾಬಾದ್ ಫೋರ್ಟ್ ಮತ್ತು ಮಂಜರಾಬಾದ್ ಫೋರ್ಟ್, ಇದು ಟಿಪ್ಪು ಸುಲ್ತಾನರವರೇ ಕಟ್ಟಿಸಿದಂತಹ ಕೋಟೆಯಾಗಿತ್ತು. ಆದರೆ ಈ ಬೇಕಲ್ ಫೋರ್ಟ್ ಅಲ್ಲಿನ ರಾಜರುಗಳು, ಅಂದರೆ ಅಲ್ಲಿರುವಂತಹ ಲೋಕಲ್ ರಾಜರುಗಳು ಕಟ್ಟಿಸಿದಂತಹ ಕೋಟೆಯಾಗಿತ್ತು. ಈ ಕೋಟೆಯನ್ನು ಟಿಪ್ಪು ಸುಲ್ತಾನರವರು ವಶಪಡಿಸಿಕೊಂಡ ನಂತರ ಯಾವುದಕ್ಕೆಲ್ಲ ಬಳಸಿಕೊಂಡಿದ್ದಾರೆ ಮತ್ತು ಅಲ್ಲಿ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಅವರು ಇಡುತ್ತಿದ್ದರು ಮತ್ತು ಅಲ್ಲಿ ಎತ್ತರದಂತಹ ಗೋಪುರ ಕೂಡ ಇದೆ ಅಂತೇಳಿ ನಾವು ತಿಳಿದುಕೊಂಡೆವು. ಆ ಗೋಪುರವನ್ನು ಯಾಕೆ ಅವರು ಬಳಸಿಕೊಂಡಿದ್ದಾರೆ ಮತ್ತು ಸಮುದ್ರಕ್ಕೆ ಹೋಗುವಂತಹ ಸುರಂಗ ಮಾರ್ಗ ಇದೆ ಅಂತೇಳಿ ನಾವು ತಿಳಿದುಕೊಳ್ಳಲಾಯಿತು. ಸ್ನೇಹಿತರೆ, ಅದನ್ನು ಕೂಡ ನಾವು ನಿಮಗೆ ತೋರಿಸಲಿದ್ದೇವೆ. ಮತ್ತು ಸಮುದ್ರದ ಸುತ್ತಲೂ ಕಟ್ಟಿದಂತಹ ಕೋಟೆ. ಅದು ಅಲ್ಲದೆ ಈ ಜಮಲಾಬಾದ್ ಫೋರ್ಟ್ ಮತ್ತು ಮಂಜರಾಬಾದ್ ಫೋರ್ಟ್ ಗ್ರಾನೈಟ್ ಕಲ್ಲುಗಳನ್ನು ಕೊರೆದು ಮಾಡಿದಂತಹ ಕೋಟೆಯಾಗಿತ್ತು. ಆದರೆ ಇದು ಕೇವಲ ಕಲ್ಲಿನಿಂದ ಕಟ್ಟಿದಂತಹ ಕೋಟೆಯಾಗಿದೆ. ನೀವು ಆ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಬೋದು ಕೋಟೆ ಯಾವ ರೀತಿ ಇದೆ ಅಂತೇಳಿ. ಅನೇಕ ಕರ್ನಾಟಕದ, ಕೇರಳದ ಮತ್ತು ಇತರ ಸಂಸ್ಥಾನಗಳ ಜನರು ಕೂಡ, ಪ್ರವಾಸಿಗಳು ಇಲ್ಲಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಕೋಟೆಯ ಮುಂಭಾಗಕ್ಕೆ ತಲುಪಿದ್ದೇವೆ. ಕೋಟೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಈಗ ಕೇರಳದ ಸರಕಾರ ಅದನ್ನು ತುಂಬ
ಚೆನ್ನಾಗಿ ಯಾವ ರೀತಿಯಾಗಿ ಆ ಕೋಟೆಯನ್ನು ಸಂರಕ್ಷಣೆ ಮಾಡಿದ್ದಾರೆ ಅಂತೇಳಿ ನೋಡ್ಬೋದು. ಅದೇ ರೀತಿ ನಾವು ಜಮಲಾಬಾದ್ ಫೋರ್ಟನ್ನು ಕೂಡ ನೋಡಿದ್ದೇವೆ. ಆ ಜಮಲಾಬಾದ್ ಫೋರ್ಟನ್ನು ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ಇಟ್ಟಿದೆ ಅಂತೇಳಿ ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ಅದೇ ರೀತಿ ಕೇರಳ ಸರ್ಕಾರ ಈ ಕೋಟೆಯನ್ನು ತುಂಬ ಚೆನ್ನಾಗಿ ಇದನ್ನು ಅವರು ಪರಿಪೂರ್ಣವಾಗಿ ಅದಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾವು ಕೋಟೆಯ ಮುಂಭಾಗಕ್ಕೆ ತಲುಪಿದ್ದೇವೆ. ಪಾರ್ಕಿಂಗ್ ಮಾಡುವಂತಹ ಜಾಗ ಮುಂಭಾಗದಲ್ಲೇ ಇದೆ. ಕೋಟೆಯನ್ನು ನಾವು ಹೊರಗಡೆಯಿಂದನೇ ನೋಡ್ಬೋದು. ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ, ಇದು ಕಾಣುವಂತಹ ಈ ಜಾಗದಲ್ಲಿ ನಾವು ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗಬೇಕು. ಪಾರ್ಕಿಂಗ್ ಶುಲ್ಕ ಇದೆ. 2 ವೀಲರ್ 4 ವೀಲರ್ಗೆ ಬೇರೆ ಬೇರೆ ರೀತಿಯಾದಂತಹ ಶುಲ್ಕವನ್ನು ನಾವು ಈಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನೋಡಿ, ಇದನ್ನು ಮುಂಭಾಗದಲ್ಲೇ ಹಲವಾರು ರೀತಿಯಾದಂತಹ ಅಂಗಡಿಗಳನ್ನು ನಾವು ನೋಡ್ಬೋದು. ನಾವು ಹೋದಂತಹ ಸಮಯ ಒಂದು ಮಧ್ಯಾಹ್ನದ ಸಮಯವಾಗಿತ್ತು. ಸಾಯಂಕಾಲದ ಹೊತ್ತಿಗೆ ಅತಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಕೇರಳದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅದೇ ರೀತಿ ಕರ್ನಾಟಕದವರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿ ನೋಡ್ಬೋದು. D14 ಹಾಟ್ ಕೂಲ್ ಸ್ನ್ಯಾಕ್ಸ್ ಅಂತೇಳಿರುವಂತಹ ಹೋಟೆಲನ್ನು ಕೂಡ ನಾವು ಕಾಣ್ಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಈ ಕೋಟೆಗೆ ಬರ್ತಾ ಇದ್ದಾರೆ. ಇದರ ಮುಂಭಾಗದಲ್ಲೇ ನಾವು ಹೋಗ್ತಾ ಇದ್ದೇವೆ. ನಿಮಗೆ ಪೂರ್ತಿಯಾಗಿ ಇದರ ವಿಡಿಯೋವನ್ನು ನಾವು ತೋರಿಸ್ತೇವೆ. ನೋಡಿ, ಕೆಲಸ ಕಾರ್ಯಗಳು ಇಲ್ಲಿ ಚಾಲ್ತಿಯಲ್ಲಿದೆ. ಈ ಕೋಟೆಗೆ ಮಳೆ ನೀರಿನಿಂದ ಆದಂತಹ ಯಾವ ರೀತಿಯಾಗಿ ಮಳೆಯಿಂದ ಇದಕ್ಕೆ ಹಾನಿ ಆಗುತ್ತೆ ಅಥವಾ ಇಲ್ಲಿ ಜಾರುವಂತಹ ಪರಿಸ್ಥಿತಿ ಇದೆ, ಅದನ್ನು ಮತ್ತೆ ರೀಶೇಪ್ ಮಾಡಿ ಅದಕ್ಕೆ ಪೈಂಟ್ ಮಾಡುವಂತಹ ಕೆಲಸ ನಡೀತಾ ಇದೆ. ನೋಡಿ, ಇದರ ಸೈಡ್ನಲ್ಲಿ ಮಸೀದಿಯನ್ನು ನೋಡ್ಬೋದು, ಮನೆಗಳನ್ನು ನೋಡ್ಬೋದು, ಅಂಗಡಿಗಳನ್ನು ನೋಡ್ಬೋದು. ಇದು ಆ ಕಡೆಯಿಂದ ಬರುವಂತಹ ಸ್ಥಳ. ನಾವು ಇದರ ಮುಂಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ನೋಡಿ, ಇದರಲ್ಲೊಂದು ಮಸೀದಿ ಇದೆ. ತುಂಬ ಚೆನ್ನಾಗಿ ಮಸೀದಿಯನ್ನು ನಿರ್ಮಿಸಲಾಗಿದೆ. ಅದೇ ರೀತಿ ಪಕ್ಕದಲ್ಲಿರುವಂತಹ ತೆಂಗಿನ ತೋಟಗಳು, ಮನೆಗಳನ್ನು ನಾವು ನೋಡ್ಬೋದು. ನೋಡಿ, ಕೋಟೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತೇಳಿ ನೀವೇ ನೋಡ್ಬೋದು. ಕೇರಳ ಸರ್ಕಾರ ಯಾವ ರೀತಿ ಈ ಕೋಟೆಗೆ ಗಮನವನ್ನು ನೀಡ್ತಾ ಇದೆ. ಕೇರಳದ ಅತಿ ದೊಡ್ಡದಾದಂತಹ ಒಂದು ಕೋಟೆಯಾಗಿದೆ. ನೋಡಿ, ಮುಂಭಾಗದಲ್ಲಿ ಗೇಟ್ ನೀವು ಕಾಣ್ಬೋದು. ಗೇಟು, ಈ ಗೇಟಿನ ಮುಖಾಂತರ ನಾವು ಒಳಗಡೆ ಪ್ರವೇಶ ಮಾಡಿ ಮುಂದಕ್ಕೆ ಹೋಗಬೇಕು. ಸ್ನೇಹಿತರೆ, ಇಲ್ಲಿ ನೀವು ಬೋರ್ಡ್ ನೋಡ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಬೇಕಲ್ ಫೋರ್ಟ್ ಕೇರಳ ಅಂತೇಳಿದೆ. ನೋಡಿ, ಕೋಟೆಯನ್ನು ನೋಡ್ಬೋದು. ಇದು ಶ್ರೀ ಮುಖ್ಯಪ್ರಾಣ ಟೆಂಪಲ್ ಅಂತೇಳಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ದೇವಸ್ಥಾನ ನೋಡಿ ಯಾವ ರೀತಿಯಾಗಿ ದೇವಸ್ಥಾನವನ್ನು ಕಟ್ಟಲಾಗಿದೆ ಅಂತೇಳಿ. ಕೋಟೆ ಕೆಂಪು ಕಲ್ಲಿನಿಂದ ಕಟ್ಟಿದಂತಹ ಕೋಟೆಯಾಗಿದೆ. ಪೂರ್ತಿಯಾಗಿ ಕೆಂಪು ಕಲ್ಲಿನಿಂದಲೇ ಕಟ್ಟಲಾಗಿದೆ ಈ ಕೋಟೆಯನ್ನು. ದೇವಸ್ಥಾನದ ಮುಂಭಾಗವನ್ನು ನಾವು ತೋರಿಸ್ತಾ ಇದ್ದೇವೆ. ಅದೇ ರೀತಿ ನೋಡ್ಬೋದು, ಪ್ರವಾಸಿಗರನ್ನು ಕೂಡ ನೀವು ನೋಡ್ಬೋದು. ಎತ್ತರದಲ್ಲಿ ಕಟ್ಟಿದಂತಹ ಕೆಂಪು ಕಲ್ಲಿನಿಂದ ಕಟ್ಟಿದಂತಹ ಕೋಟೆ. ಅದಕ್ಕೆ ಮೆಟ್ಟಿಲುಗಳು ಕೂಡ ಇದೆ. ಪುರಾತನ ಕಾಲದಲ್ಲಿ ಕಟ್ಟಿಸಿದಂತಹ ಕೋಟೆಯಾಗಿದೆ. ಹಲವಾರು ವರ್ಷಗಳಿಂದ ಇದನ್ನು ಸಂರಕ್ಷಿಸಿಕೊಂಡು ಬರ್ತಾ ಇದೆ ಕೇರಳ ಸರ್ಕಾರ. ನೋಡ್ಬೋದು ನೀವು, ಮುಂಭಾಗದಲ್ಲಿ ಗೇಟ್ ಇದೆ. ಇಲ್ಲಿ ಶುಲ್ಕ ಇದೆ. ಒಬ್ಬರಿಗೆ 25 ರೂಪಾಯಿಯ ಹಾಗೆ ಟಿಕೆಟ್ ಕೂಡ ಇದೆ. 25 ರೂಪೀಸ್ ಒಬ್ಬರಿಗೆ ಟಿಕೆಟ್ ಕೂಡ ನಾವು ತೆಗೆದುಕೊಂಡಿದ್ದೇವೆ. ನೋಡಿ, ನಾವು ಒಳಗಡೆ ಬಂದಿದ್ದೇವೆ ಸ್ನೇಹಿತರೆ. ನೋಡ್ಬೋದು ನೀವು ಒಳಗಡೆ. ಇದನ್ನು ಅಂದಿನ ಕಾಲದ ರಾಜ ಶಿವಪ್ಪ ಅಂತೇಳಿರುವರು ಕಟ್ಟಿಸಿದಂತಹ ಕೋಟೆಯಾಗಿದೆ. ಆ ನಂತರ ಬೇರೆ ಬೇರೆ ರಾಜರುಗಳ ಕೈಗೆ ಬಂದ ನಂತರ ಇದನ್ನು ಮೈಸೂರಿನ ಹೈದರ್ ಅಲಿಯವರು ವಶಪಡಿಸಿಕೊಳ್ಳುತ್ತಾರೆ. ಮತ್ತೆ ಹೈದರ್ ಅಲಿಯವರು ಯಾವ ರೀತಿಯಾಗಿ ಈ ಕೋಟೆಯನ್ನು ಪುನಃ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ನೋಡ್ಬೋದು. ಈಗ ಸರ್ಕಾರ ಇದನ್ನು ತುಂಬ ಚೆನ್ನಾಗಿ ನಾವು ನೋಡ್ಬೋದು. ಕೋಟೆಯ ಒಳಗಡೆ ಮತ್ತು ಹೊರಗಡೆ ತುಂಬ ಕ್ಲೀನಾಗಿ ಕೋಟೆಯನ್ನು ಇಡಲಾಗಿದೆ.
ಅದೇ ರೀತಿಯಾಗಿ ಈ ಬೇಕಲ್ ಫೋರ್ಟ್ನಲ್ಲಿ ನಾವು ಮುಂದಕ್ಕೆ ಸಾಗಿದಾಗ ಅಲ್ಲಿ ಒಂದು ಸ್ಟೇಜ್ ರೀತಿಯಾದಂತಹ ಒಂದು ಕಲ್ಲನ್ನು ಕಟ್ಟಿ ಯಾವುದೇ ರೀತಿಯಾದಂತಹ ಗೋಡೆಗಳು ಅಥವಾ ಇನ್ನಿತರ ಯಾವುದೇ ವಿಷಯಗಳಲ್ಲಿಲ್ಲ, ಕೇವಲ ಕಲ್ಲಿನಿಂದ ಕೆಲವು ಭಾಗವನ್ನು ಸ್ಟೇಜಿನ ರೀತಿಯಾಗಿ ಅವರು ಅಲ್ಲಿ ಮಾಡಿದ್ದಾರೆ. ಅದು ಯಾಕೆ ಅಂದರೆ ಅಲ್ಲಿ ರಾಜ ಮಹಾರಾಜರುಗಳು ಅಥವಾ ಟಿಪ್ಪು ಸುಲ್ತಾನ್ ಹೈದರ್ ಅಲಿಯವರು ಈ ಕೋಟೆಯನ್ನು ವಶಪಡಿಸಿಕೊಳ್ಳುವುದಕ್ಕಿಂತ ಮುಂಚೆಯೇ ಈ ಕೋಟೆಯನ್ನು ಅಲ್ಲಿರುವಂತಹ ರಾಜರುಗಳು ಕಟ್ಟಿದಂತಹ ಕೋಟೆಯಾಗಿತ್ತು. ಅವರು ಕಟ್ಟಿದಂತಹ ಕೋಟೆಯನ್ನು ಬೇರೆ ಬೇರೆ ರೀತಿಯಾದಂತಹ ರಾಜರುಗಳು ಯುದ್ಧವನ್ನು ಮಾಡಿ ವಶಪಡಿಸಿಕೊಳ್ಳುತ್ತಾ ಇದ್ರು. ಹೀಗೆ ವಶಪಡಿಸಿಕೊಂಡು ಬೇರೆ ಬೇರೆ ರೀತಿಯಾದಂತಹ ರಾಜರುಗಳ ಕೈಗೆ ಬಂದ ನಂತರ ಮೈಸೂರಿನ ಸುಲ್ತಾನನಾಗಿದ್ದಂತಹ ಹೈದರ್ ಅಲಿಯವರು ಕೂಡ ಆ ಕೇರಳದ ಭಾಗಕ್ಕೆ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರ್ ಅಲಿಯವರು ಈ ಕೇರಳದ ಕಾಸರಗೋಡು ಭಾಗಕ್ಕೆ ಒಂದು ತುಕಡಿಯನ್ನು ರವಾನೆ ಮಾಡಿದ್ರು ಅಂತೇಳಿ ನಾನು ನನ್ನ ಮೊದಲ ವಿಡಿಯೋದಲ್ಲಿ ಹೇಳಿದ್ದೆ. ಅವರು ಒಂದು ತುಕಡಿಯನ್ನು ಇಟ್ಟುಕೊಂಡು ಈ ಕೇರಳದ ಕಾಸರಗೋಡಿನ ಅಲ್ಲಿರುವಂತಹ ಈ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಾಗಿತ್ತು ಅವರು ಬ್ರಿಟಿಷರು ಮೈಸೂರು ಸಂಸ್ಥಾನದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭ. ಹೀಗೆ ಹೈದರ್ ಅಲಿಯವರು ಈ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಅಲ್ಲಿರುವಂತಹ ಜೀತ ಪದ್ಧತಿಗಳನ್ನು ಮೊದಲು ತೊಡೆದು ಹಾಕಿದ್ರು. ಅದೇ ರೀತಿಯಾಗಿ ಈ ಕೋಟೆಯನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಪುನಃ ಅದನ್ನು ನವೀಕರಣವನ್ನು ಮಾಡಿದ್ರು. ಸಮುದ್ರದಿಂದ ಬರುವಂತಹ ಶತ್ರುಗಳನ್ನು ವೀಕ್ಷಿಸಲು, ಅದೇ ರೀತಿ ಆ ಶತ್ರುಗಳನ್ನು ಹೊಡೆದೋಡಿಸಲು ಬೇಕಾಗಿ ಕೋಟೆಯ ಒಂದೊಂದು ಕಲ್ಲಿನ ಒಂದೊಂದು ಸ್ವಲ್ಪ ಜಾಗವನ್ನು ಬಿಟ್ಟು ಆ ಜಾಗದಿಂದ ಅವರು ಫಿರಂಗಿಯನ್ನು ಅಥವಾ ಬಂದೂಕುಗಳನ್ನು ಇಟ್ಟು ಶತ್ರುಗಳನ್ನು ಸದೆಬಡಿಯುತ್ತಿದ್ದರು. ಸ್ನೇಹಿತರೆ, ನಾವಿಲ್ಲಿ ಮೊದಲು ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯ ಏನು ಅಂದರೆ, ನಾವು ಯಾಕೆ ಬೇಕಲ್ ಫೋರ್ಟ್ಗೆ ಹೋಗ್ತಾ ಇದ್ದೇವೆ ಅಂದರೆ, ಟಿಪ್ಪು ಸುಲ್ತಾನರವರು ಯಾವ ರೀತಿಯಾಗಿ ಎಲ್ಲ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು, ಅದೇ ರೀತಿ ತನ್ನ ಸಾಮ್ರಾಜ್ಯವನ್ನು ಇತರ ರಾಜ್ಯಗಳಿಂದ ಬರುವಂತಹ ಶತ್ರುಗಳನ್ನು ತಡೆ ಹಿಡಿಯಲು ಅಥವಾ ಶತ್ರುಗಳಿಂದ ರಕ್ಷಣೆ ಮಾಡಲು ಯಾವ ರೀತಿಯಾಗಿ ಎಲ್ಲ ತನ್ನ ಸಾಮ್ರಾಜ್ಯವನ್ನು ಅವರು ವಿಸ್ತರಿಸಲು ಅಥವಾ ತನ್ನ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಲು ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ನೋಡಲಿಕ್ಕೆ.
ಅದೇ ರೀತಿ ನಾವು ಪ್ರವಾಸಕ್ಕೆ ಹೋಗುವಂತಹ ಸಮಯ, ಎಲ್ಲರೂ ಕೂಡ ಮನೆಯಲ್ಲಿ ಹಲವು ತಿಂಗಳುಗಳಿಂದ ಹಲವು ದಿನಗಳಿಂದ ಮನೆಯಲ್ಲೇ ಇರುತ್ತಾರೆ. ಹಾಗೆ ಮನೆಯಲ್ಲಿ ಇರುವಂತಹ ನಾವು ನಮ್ಮ ಮನೆಯ ಅಥವಾ ಮನೆಯ ಗಂಡಸರು ಹೊರಗಡೆ ಇದ್ದಾರೆ ಅಥವಾ ಫಾರಿನ್ ನಲ್ಲಿ ಇರ್ತಾರೆ ಅಥವಾ ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೀಗೆ ಕೆಲಸವನ್ನು ಮಾಡ್ತಾ ಇರುವಂತಹ ಮನೆಯ ಗಂಡಸರು ಅಥವಾ ಗಂಡಂದಿರು, ಸಹೋದರರು, ಇನ್ನಿತರು ಹೊರಗಡೆಯಿಂದ ಬಂದಾಗ ಆ ಮನೆಯವರನ್ನು, ಹೆಂಗಸರನ್ನು, ಹೆಂಡತಿಯರನ್ನು, ತಂದೆ ತಾಯಿಗಳನ್ನು ಅವರಿಗೆ ಕೂಡ ಒಂದು ಸಂತೋಷ ಆಗಲು, ಅವರ ಮನಸ್ಸಿಗೆ ಒಂದು ಸುಖ ಸಿಗಲು, ಅದಕ್ಕೋಸ್ಕರ ನಾವು ನಮ್ಮ ಮನೆಯಿಂದ ಒಂದು ಹೊರಗಡೆ ಅಂತೇಳಿ ಹೋಗ್ತೇವೆ. ನಿಜವಾಗಿಯೂ ನಾವು ಪ್ರವಾಸಕ್ಕೆ ಹೋಗುವುದು ಅಂದ್ರೆ ವಾಸ್ತುಶಿಲ್ಪ ಅಥವಾ ಹಳೆಯ ಕಾಲದ ಅರಮನೆ, ಹಳೆಯ ಕಾಲದ ಕೋಟೆಯನ್ನು ನಾವು ನೋಡುವಾಗ ನಾವು ಮೊದಲು ತಿಳಿದುಕೊಳ್ಳುವುದು ಏನು ಅಂದ್ರೆ ಇದನ್ನು ಅವರು ಹೇಗೆ ಕಟ್ಟಿದ್ದಾರೆ, ಯಾವ ರೀತಿಯಾಗಿ ಆಗಿನ ಕಾಲದ ಜನರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಎಷ್ಟೊಂದು ಪರಿಶ್ರಮ ಪಡ್ತಾ ಇರುವಂತಹ ಮನುಷ್ಯರಾಗಿದ್ರು ಅವರು. ಅದೇ ರೀತಿ ಕೆಲವು ಬುದ್ಧಿಜೀವಿಗಳಂತೂ ಈ ತರ ಕೂಡ ಯೋಚನೆ ಮಾಡ್ತಾರೆ. ಅದು ಏನು ಅಂದ್ರೆ, ಇವತ್ತು ನಾವು 2022ರಲ್ಲಿ ಇದ್ದೇವೆ, ಆದರೆ ಈ ಕೋಟೆಯನ್ನು ಕಟ್ಟುವಾಗ ಆಗಿನ ಕಾಲದ ವೈಭವ, ಆಗಿನ ಕಾಲದ ಜನರು, ಆಗಿನ ಕಾಲದ ರಾಜ್ಯರು, ಆಗಿನ ಕಾಲದ ವ್ಯವಸ್ಥೆಗಳು ಹೇಗಿತ್ತು ಅಂತೇಳಿ ನಾವು ಈ ಕೋಟೆಯನ್ನು ನೋಡುವಾಗಲೇ ನಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ತುಂಬಾ ಅತ್ಯದ್ಭುತವಾಗಿ ಈ ಕೋಟೆಯನ್ನು ಆಗಿನ ಕಾಲದ ರಾಜ ಆಗಿದ್ದಂತಹ ಶಿವಪ್ಪ ಅಂತೇಳಿರುವಂತವರು ಕಟ್ಟಿದ್ದಾರೆ. ಅದೇ ರೀತಿ ಅಲ್ಲಿರುವಂತಹ ಬೇರೆ ಬೇರೆ ಆ ನಾಡಿನ ಊರಿನ ಆ ರಾಜ್ಯವನ್ನು ಅಥವಾ ಆ ಊರನ್ನು ಆಡಳಿತ ಮಾಡಿಸ್ತಾ ಇದ್ದಂತಹ ರಾಜರುಗಳು ಈ ಕೋಟೆಯಲ್ಲಿ ಅವರ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು, ಅದೇ ರೀತಿ ಈ ಕೋಟೆಯ ಒಳಗಡೆ ಬಂದು ಹೊರಗಡೆಯಿಂದ ಬರುವಂತಹ ಸಮುದ್ರದ ಮುಖಾಂತರ ಬರುವಂತಹ ಶತ್ರುಗಳನ್ನು ವೀಕ್ಷಣೆ ಮಾಡ್ತಾ ಇದ್ರು. ಅದೇ ರೀತಿ ಟಿಪ್ಪು ಸುಲ್ತಾನರವರು ಕೇರಳದ ಕಾಸರಗೋಡಿಗೆ ಹೋದಾಗ ಅಲ್ಲಿ ಹಲವು ರೀತಿಯಾದಂತಹ ಜೀತ ಪದ್ಧತಿಯ ರೀತಿಯಾದಂತಹ ಪದ್ಧತಿಗಳು ಜಾರಿಯಲ್ಲಿತ್ತು. ಅಲ್ಲಿ ಹೆಂಗಸರಿಗೆ ಮೊಳೆ, ಅವರ ಎದೆಗೆ ತೆರಿಗೆಯನ್ನು ವಿಧಿಸ್ತಾ ಇದ್ರು. ಅದೇ ರೀತಿ ಅವರ ಎದೆಯ ಭಾಗವನ್ನು ಮುಚ್ಚಬಾರ್ದಿತ್ತು. ಎದೆಯ ಭಾಗವನ್ನು ಅವರು ಮುಚ್ಚದೆ ಅವರು ಅಲ್ಲಿರುವಂತಹ ಗಂಡಸರು ಅಥವಾ ಅಲ್ಲಿರುವಂತಹ ಗಂಡಸರ ಮುಂದೆ ಅದೇ ರೀತಿ ಬೆತ್ತಲೆಯಾಗಿ ಪ್ರದರ್ಶನವನ್ನು ಮಾಡಬೇಕಾಗಿತ್ತು. ಟಿಪ್ಪು ಸುಲ್ತಾನರವರು ಕೇರಳದ ಮಣ್ಣಿನಲ್ಲಿ ಕಾಲಿಟ್ಟ ನಂತರ ಮೊದಲನೆಯದಾಗಿ ಮಾಡಿದಂತಹ ಒಂದು ಕೆಲಸ ಅಂದ್ರೆ ಅದು ಮಹಿಳೆಯರಿಗೆ ಇರುವಂತಹ ಸ್ವಾತಂತ್ರ್ಯವನ್ನು ಅವರು ನೀಡಿದ್ರು. ಯಾವ ರೀತಿಯಾಗಿ ಗಂಡಸರು ಇಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾರೆ, ಅವರಿಗೆ ಬೇಕಾದ ಹಾಗೆ ವಸ್ತ್ರಗಳನ್ನು ಧರಿಸುತ್ತಾರೆ, ಅದೇ ರೀತಿಯಾಗಿ ಅಲ್ಲಿ ಹೆಂಗಸರು ಕೂಡ ಅವರಿಗೆ ಇಷ್ಟಪಡುವಂತಹ ಅವರ ನೀತಿಗಳಿಗೆ ಒಗ್ಗುವಂತಹ ವಸ್ತ್ರಧಾರಣೆಗಳನ್ನು ಹೆಂಗಸರು ಕೂಡ ಮಾಡಬಹುದು ಅಂತ ಹೇಳಿರುವಂತಹ ಒಂದು ನಿರ್ಬಂಧವನ್ನು ವಿಧಿಸಿದ್ರು. ಅದೇ ರೀತಿ ಅದಕ್ಕಿಂತ ಮೊದಲು ಇದ್ದಂತಹ ಅವರ ಎದೆಗೆ ವಿಧಿಸ್ತಾ ಇದ್ದಂತಹ ತೆರಿಗೆಯನ್ನು ಕೂಡ ರದ್ದು ಮಾಡಿದ್ರು ಸ್ನೇಹಿತರೆ.
ನಾವು ಈಗಲೂ ಕೂಡ ಕೇರಳ ಭಾಗಕ್ಕೆ ಹೋಗುವಾಗ ಅಲ್ಲಿರುವಂತಹ ಸಮೃದ್ಧಿಯಿಂದ ಕೂಡಿದಂತಹ ಪರಿಸರವನ್ನು ವೀಕ್ಷಣೆ ಮಾಡಲಿಕ್ಕೆ ತುಂಬ ಸಂತೋಷವಾಗುತ್ತೆ. ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಅಲ್ಲಿರುವಂತಹ ಆ ಒಂದು ಪರಿಸರ, ಅಲ್ಲಿರುವಂತಹ ಒಂದು ತೋಟ, ಅದೇ ರೀತಿ ಅಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ತೆಂಗಿನ ಮರಗಳನ್ನು ನಾವು ನೋಡುವಾಗ, ಆ ಸಮುದ್ರದ ಸೈಡಲ್ಲಿರುವಂತಹ ತೆಂಗಿನ ಮರಗಳನ್ನು ನಾವು ನೋಡುವಾಗ ಏನೋ ಒಂದು ರೋಮಾಂಚನ. ಅದೇ ರೀತಿ ಈ ಬೇಕಲ್ ಫೋರ್ಟಿನಲ್ಲಿ ನಾವು ಕೆಳಗಡೆ ಇಳಿದುಕೊಂಡು ಹೋಗುವಾಗ ಸಮುದ್ರದ ಭಾಗದಲ್ಲಿ ನಾವು ಹೋಗಿ ಕುಳಿತುಕೊಳ್ಳುವಾಗ ತಂಗಾಳಿಯಾಗಿ ಬೀಸ್ತಾ ಇರುವಂತಹ ಆ ಗಾಳಿ ಇದೆ, ತಂಗಾಳಿ ಇದೆ. ಏನೋ ಮನಸ್ಸಿಗೆ ಒಂದು ಆನಂದ, ಸುಖ, ನೆಮ್ಮದಿ, ಸಂತೋಷ ಸಿಗುತ್ತೆ. ಪ್ರವಾಸಕ್ಕೆ ನಾವು ಯಾಕೆ ಹೋಗ್ತೇವೆ ಅಂದರೆ, ನಾವು ಮನೆಯಲ್ಲೇ ಕುಳಿತು ಎಲ್ಲ ದಿವಸ ಕೂಡ ಒಂದೊಂದು ರೀತಿಯಾದಂತಹ ಯೋಚನೆಗಳು, ಟೆನ್ಷನ್ಗಳು ಇರುತ್ತೆ. ಮನಸ್ಸಿಗೆ ಎಲ್ಲ ದಿನ ನೆಮ್ಮದಿ ಸಿಗಲ್ಲ. ಯಾಕೆಂದ್ರೆ ಕೆಲಸದ ಒತ್ತಡ, ಅದೇ ರೀತಿ ಮನೆಯ ಕರ್ತವ್ಯವನ್ನು ನಿಭಾಯಿಸುವಾಗ ಅದೇ ರೀತಿ ಹಣಕಾಸಿನ ಕೊರತೆ, ಅದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಒಂದೊಂದು ಮನೆಯಲ್ಲಿ ಹೆಂಗಸರಿಗೆ, ಗಂಡಸರಿಗೆ, ಎಲ್ರಿಗೂ ಕೂಡ ಇರುತ್ತೆ. ಮಕ್ಕಳು ಕೂಡ ಕಲಿಯುವುದು ಅಥವಾ ಸ್ಕೂಲಿಗೆ ಹೋಗುವುದು ಅಥವಾ ಮದ್ರಸಕ್ಕೆ ಹೋಗುವುದು, ಅವರು ಕೂಡ ತುಂಬ ಚಟುವಟಿಕೆಯಿಂದ ತುಂಬ ಬ್ಯುಸಿಯಾಗಿರ್ತಾರೆ. ಹಾಗೆ ಬ್ಯುಸಿಯಾಗಿದ್ದಂತಹ ಮನುಷ್ಯರು ಒಂದು ದಿನ ಅವರು ಹೊರಗಡೆ ಹೋಗುವಾಗ ಎಲ್ಲವನ್ನು ಬಿಟ್ಟು, ಅವರಲ್ಲಿರುವಂತಹ ಎಲ್ಲ ಯೋಚನೆಗಳು, ಅವರಲ್ಲಿರುವಂತಹ ಎಲ್ಲ ಟೆನ್ಷನ್ಗಳನ್ನು ಬದಿಗಿಟ್ಟು ಅವರು ಹೊರಗಡೆ ಹೋಗುವಾಗ ನಿಜವಾಗಿಯೂ ಅವರ ಮನೆಯಲ್ಲಿರುವಂತಹ ಪ್ರಾಬ್ಲಮ್ಸು ಅಥವಾ ಅವರ ಗಂಡಂದಿರ ಜೊತೆ ಇರುವಂತಹ ಪ್ರಾಬ್ಲಮ್ಸು ಅಥವಾ ಇನ್ನಿತರ ಯಾವುದೇ ಕೆಲಸದ ಒತ್ತಡಗಳನ್ನು ಎಲ್ಲ ತ್ಯಜಿಸಿ ಅವರು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಅವರು ಹೋಗುವಾಗ ನಿಜವಾಗಿಯೂ ನಮ್ಮ ಮನಸ್ಸು ಸಂತೃಪ್ತಿಯಿಂದ, ಸಂತೋಷದಿಂದ ಇರಲು ಸಾಧ್ಯವಾಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸಂತೋಷ ಬೇಕು ಅಂದ್ರೆ ಒಂದಾದ್ರೆ ಕೈಯಲ್ಲಿ ಹಣ ಇದ್ರೆ ಕೆಲವರಿಗೆ ಸಂತೋಷ ಇರುತ್ತೆ, ಕೆಲವರಿಗೆ ಅಲ್ಲ, ಎಲ್ಲರಿಗೂ ಕೂಡ ಹಣ ಇರುವಾಗ ನಾವು ಸಂತೋಷದಲ್ಲಿರ್ತೇವೆ. ಅದೇ ರೀತಿ ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂದ್ರೆ, ಅಥವಾ ನಮ್ಮ ಕೈಯಲ್ಲಿ ಇದ್ದಂತಹ ಕೆಲಸ ಹೋದ್ರೆ, ಅಥವಾ ನಮ್ಮ ಕೆಲಸದಿಂದ ನಮ್ಮನ್ನು ಕಿತ್ತು ಹಾಕಿದ್ರೆ, ಅಥವಾ ನಮ್ಮ ಅಂಗಡಿಯಲ್ಲಿ ಬಿಸ್ನೆಸ್ ಇಲ್ಲ ಅಂದ್ರೆ ನಾವು ತುಂಬಾ ದುಃಖದಿಂದ ಇರಬೇಕಾಗುತ್ತೆ ಸ್ನೇಹಿತರೆ. ಆಗ ನಾವು ಮೊದಲು ಯೋಚನೆ ಮಾಡಬೇಕಾಗಿರುವುದು, ಸಂತೋಷ ಅಂದ್ರೆ ಏನು? ಸಂತೋಷ ಅಂದ್ರೆ ಹಣ ಮಾತ್ರನ? ಸಂತೋಷ ಅಂದ್ರೆ ದುಡ್ಡು ಇಲ್ಲ ಅಂದ್ರೆ ಸಂತೋಷ ಇರಲಿಕ್ಕೆ ಸಾಧ್ಯನೇ ಇಲ್ವಾ ಸ್ನೇಹಿತರೆ? ಸಂತೋಷ ಸಿಗುವುದಾದರೂ ಹೇಗೆ? ನಾವು ನಮ್ಮ ಮನಸ್ಸಿಗೆ ಕೊಡುವಂತಹ ಯೋಚನೆಗಳಾಗಿದೆ. ನಾವು ನಮ್ಮ ಮನಸ್ಸನ್ನು ಯಾವ ರೀತಿಯಾಗಿ ಯೋಚನೆ ಮಾಡುತ್ತೇವೆ, ಎಲ್ಲವೂ ಕೂಡ ಯೋಚನೆಗಳಿಂದಲೇ ನಡೆಯುತ್ತೆ ಸ್ನೇಹಿತರೆ. ಯೋಚನೆ ಮಾಡದೆ ಯಾವುದೇ ಕೆಲಸವನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಇಲ್ಲಿಂದ ಒಂದು ಕೆಲಸಕ್ಕೆ ಅಥವಾ ಒಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನೀವು ಯೋಚನೆ ಮಾಡಿಕೊಂಡು, ನಾನು ಇಂತಿಂತಹ ಜಾಗಕ್ಕೆ ಹೋಗ್ಬೇಕು, ಅಲ್ಲಿ ಇಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮೊದಲೇ ಯೋಚನೆಯನ್ನು ಮಾಡಿಕೊಂಡು ಆಮೇಲೆ ನಾವು ಹೊರಗಡೆ ಹೋಗ್ತೇವೆ ಸ್ನೇಹಿತರೆ. ಆಗ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವುದು ಏನು ಅಂದ್ರೆ, ಸಂತೋಷ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಭಾಗವೇ ಆಗಿದೆ. ಹಾಗಾದರೆ ನಾವು ಹಣ ಇಲ್ಲ ಅಂದ್ರು, ಬೇರೆ ಎಂತಾದ್ರೂ ನಮ್ಮ ಕೆಲಸ ಇಲ್ಲ ಅಂದ್ರು, ನಾವು ಎಷ್ಟು ದುಃಖದಿಂದ ಇದ್ರೂ ಕೂಡ ನಮ್ಮ ಮನಸ್ಸನ್ನು ಶಾಂತವಾಗಿ ಇಡುವುದು ಹೇಗೆ? ನಮ್ಮ ಮನಸ್ಸನ್ನು ನಾವು ಸಂತೋಷವಾಗಿ ಇಡುವುದು ಹೇಗೆ? ಅದು ಇದೇ ರೀತಿಯಾಗಿದೆ. ನಾವಿರುವಂತಹ ಆ ಜಾಗವನ್ನು ಬಿಟ್ಟು ಬೇರೆ ಒಂದು ಜಾಗಕ್ಕೆ ಹೋಗುವಾಗ ಅಲ್ಲಿರುವಂತಹ ಚಟುವಟಿಕೆಗಳನ್ನು, ಅಲ್ಲಿರುವಂತಹ ಜನರನ್ನು, ಅಲ್ಲಿರುವಂತಹ ಕಲ್ಚರನ್ನು, ಅಲ್ಲಿರುವಂತಹ ವ್ಯವಸಾಯವನ್ನು, ಅಲ್ಲಿರುವಂತಹ ಪರಿಸರವನ್ನು ನಾವು ನೋಡುವಾಗ ನಿಜವಾಗಿಯೂ ನಮ್ಮ ಮನಸ್ಸಿಗೆ ಸಂತೋಷ ಬರುತ್ತೆ ಸ್ನೇಹಿತರೆ. ಪಾಸಿಟಿವ್ ಎನರ್ಜಿ ನಮ್ಮ ಶರೀರದ ಒಳಗಡೆ ಬರುತ್ತೆ ಸ್ನೇಹಿತರೆ. ಆ ಬರುವಂತಹ ಪಾಸಿಟಿವ್ ಎನರ್ಜಿ ನಮ್ಮ ಜೀವನದಲ್ಲಿ ಇರುವಂತಹ ದುಃಖ ದುಮ್ಮಾನಗಳನ್ನು ಹೊರಗಡೆ ಬಿಟ್ಟು ನಮ್ಮನ್ನು ಸಂತೋಷದಿಂದ ಇರುವಂತೆ ಪ್ರೇರೇಪಿಸುತ್ತದೆ. ಹೀಗೆ ನಾವು ಸಂತೋಷದಿಂದ ಇರುವಾಗ ನಮ್ಮ ಮನಸ್ಸಿನಲ್ಲಿ ನಿಜವಾಗಿಯೂ ಕೂಡ ಸಂತೋಷ ಬರುತ್ತೆ ಸ್ನೇಹಿತರೆ. ಆಗ ನಾವು ಮೊದಲು ತಿಳಿದುಕೊಳ್ಳಬೇಕಾಗಿರುವುದು ಏನು ಅಂದ್ರೆ, ಮನಸ್ಸಿನ ವಿಚಾರ ವಿನಿಮಯಗಳನ್ನು ನಾವು ಯಾವ ರೀತಿಯಾಗಿ ನಾವು ಇಡುತ್ತೇವೆ ಅಂತೇಳಿ ನೋಡಬೇಕಾಗಿದೆ.
ಇವತ್ತು ನಾವು ಬೇಕಲ್ಕೋಟೆಗೆ ಹೋದಾಗ ನಿಜವಾಗಿಯೂ ನಾವು ತುಂಬ ಸಂತೋಷದಿಂದ ಹಲವಾರು ಪ್ರವಾಸಿಗರನ್ನು ನೋಡಲಿಕ್ಕೆ ಸಾಧ್ಯ ಆಯಿತು, ಹಲವಾರು ಫ್ಯಾಮಿಲಿಗಳನ್ನು ನೋಡಲಿಕ್ಕೆ ಸಾಧ್ಯವಾಯಿತು, ಹಲವಾರು ರೀತಿಯಾದಂತಹ ಮಕ್ಕಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಯಿತು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಮನೆಯಿಂದ ಹೊರಗಡೆ, ಅಂದರೆ ಈಗ ಕೊರೋನಾ ಒಮಿಕ್ರಾನ್ ಅಂತೇಳಿ ಮತ್ತೆ ಲಾಕ್ಡೌನ್ ಅಂತೇಳಿರುವಂತಹ ಮಾತುಗಳು ಕೇಳಿ ಬರ್ತಾ ಇದೆ, ನ್ಯೂಸ್ಗಳು ಕೇಳಿ ಬರ್ತಾ ಇದೆ. ಹಲವಾರು ರೀತಿಯಾದಂತಹ ಲಾಕ್ಡೌನ್ ಆದರೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳೆಲ್ಲ ಬರುತ್ತೆ ಅಂತೇಳಿ ನಾವು ಮೊದಲೇ ಯೋಚನೆ ಮಾಡಿಕೊಂಡು ಆ ಯೋಚನೆಗಳಿಂದ ನಮ್ಮ ಮನಸ್ಸಿಗೆ ನಾವು ದುಃಖವನ್ನು ತಂದುಕೊಳ್ಳುತ್ತೇವೆ. ಸ್ನೇಹಿತರೆ, ಸ್ನೇಹಿತರೆ, ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಹಲವಾರು ರೀತಿಯಾದಂತಹ ಪ್ರವಾಸಕ್ಕೆ ಯಾವ ರೀತಿಯಾಗಿ ನಮ್ಮ ಸವಣೂರು ಅಥವಾ ಪುತ್ತೂರು ತಾಲೂಕು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಪ್ರವಾಸೋದ್ಯಮ ಚಟುವಟಿಕೆಗಳು ಇದ್ದೆ, ಯಾವ ರೀತಿಯಾದಂತಹ ಸ್ಥಳಗಳು ಇವೆ. ನಮ್ಮ ಪುತ್ತೂರು ತಾಲೂಕಿನಲ್ಲಿ ಮಕ್ಕಳಿಗೆ ಆಟವಾಡುವಂತಹ ಜಾಗ ಬೇಕು, ಅಥವಾ ನಮ್ಮ ಮನೆಯ ಮಕ್ಕಳು ಹಠ ಮಾಡ್ತಾರೆ, ಎಲ್ಲಾದ್ರೂ ನಾವು ಹೊರಗಡೆ ಹೋಗುವ ಅಂತೇಳಿ ಇರುವಂತಹ ಆ ಸಮಯದಲ್ಲಿ ಪುತ್ತೂರು ತಾಲೂಕಿನಲ್ಲಿ ನೀವು ಹೋದ್ರೆ ಒಂದು ಬಾಲವನ ಅಂತೇಳಿ ಇರುವಂತಹ ಒಂದು ಜಾಗ, ಬೇರೆ ಯಾವುದೇ ರೀತಿಯಾದಂತಹ ಮಕ್ಕಳನ್ನು ಸಂತೋಷಪಡಿಸಲು ಇರುವಂತಹ ಯಾವುದೇ ಒಂದು ಜಾಗ ಇಲ್ಲ. ಅದೇ ರೀತಿ ನಾವು ಬೇಕಲ್ ಫೋರ್ಟಿನ ಈ ವಿಷಯವನ್ನು ಮಾತನಾಡುವಾಗ ನಾವು ಇಂತಹ ವಿಷಯವನ್ನು ಕೂಡ ಮಾತನಾಡಬೇಕಾಗಿ ಬಂತು. ಸ್ನೇಹಿತರೆ, ಮುಂದೆ ನಾವು ಪುತ್ತೂರು ತಾಲೂಕಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ
ಪಾರ್ಕ್ಗಳು ನಾವು ನಿಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸಲಿದ್ದೇವೆ. ಇಲ್ಲಿರುವಂತಹ ಪಾರ್ಕ್ಗಳು ಬಾಲವನ, ಪರ್ಪುಂಜ ಅಥವಾ ಸಾಲು ಮರದ ತಿಮ್ಮಕ್ಕ, ಯಾವ ಪಾರ್ಕ್ಗಳು ಯಾವ ಸ್ಥಿತಿಯಲ್ಲಿ ಇದೆ ಅಂತೇಳಿ ನಾವು ನಿಮಗೆ ತೋರಿಸಲಿದ್ದೇವೆ. ಎಲ್ಲವನ್ನು ಕೂಡ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡುತ್ತೇವೆ. ಪುತ್ತೂರು ತಾಲೂಕಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತೇಳಿಲ್ಲ, ಮೊದಲು ನಾವು ಪುತ್ತೂರು ತಾಲೂಕಿನಲ್ಲಿ ಇರುವಂತಹ ಪಾರ್ಕ್ಗಳನ್ನು ತೋರಿಸಲಿದ್ದೇವೆ. ಅಲ್ಲಿಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇದ್ದಾರೆ, ಮಕ್ಕಳು ಯಾವ ರೀತಿ ಬರ್ತಾರೆ ಅಂತೇಳಿ ನಾವು ತೋರಿಸಲಿದ್ದೇವೆ. ಅದನ್ನಾದರೂ ನೋಡಿಕೊಂಡು ಮುಂದೆ ಇಲ್ಲಿ ಬರುವಂತಹ ಜನರಿಗೋಸ್ಕರ ಇಲ್ಲಿನ ಉದ್ಯಮಿಗಳು ಖಂಡಿತ ಇಂತಹ ಒಂದು ಉತ್ತಮವಾದಂತಹ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಅಂತೇಳಿ ನಂಬಿಕೆಯೊಂದಿಗೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಭೇಟಿಯಾಗೋಣ ಅಂತೇಳಿ ಹೇಳುತ್ತಾ ಧನ್ಯವಾದಗಳೊಂದಿಗೆ ರಾಸ್.